ಹಾಯ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಮೀಡಿಯಂ 24x7 ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಬಹುಶಃ ಏನಪ್ಪ ಕನ್ನಡ ಮೀಡಿಯಂ 24x7 ನಿಮ್ಮ ಲಕ್ಷ್ಮೀ ನಿವಾಸದ ವೆಂಕಿ ಮಾತಾಡ್ತಿದ್ದೇನೆ ಅಂತ ನೀವು ಅಂದ್ಕೊಂಡಿದ್ರೆ, ಲಕ್ಷ್ಮೀ ನಿವಾಸದಲ್ಲಿ ನಾನು ಒಬ್ಬರೇ ಮಾತಾಡ್ತಾ ಇಲ್ಲ. ಇವತ್ತು ನನ್ನೊಟ್ಟಿಗೆ ಮಾತಾಡೋದಕ್ಕೆ ನನ್ನ ಇನ್ನೊಬ್ಬ ಗೆಳೆಯ, ಸ್ನೇಹಿತ, ಬಹಳ ಆತ್ಮೀಯವಾದ ಸ್ನೇಹಿತ ದೀಪಕ್ ಸುಬ್ರಹ್ಮಣ್ಯ ಅವರು ಇವತ್ತು ನಮ್ಮ ಶಿವಮೊಗ್ಗಕ್ಕೆ ಬಂದಿದ್ದಾರೆ. ಮೊದಲನೇದಾಗಿ ದೀಪಕ್ ಸುಬ್ರಹ್ಮಣ್ಯ ಅವರಿಗೆ ನಮ್ಮ ಶಿವಮೊಗ್ಗಕ್ಕೆ ಹಾರ್ಟ್ಲಿ ವೆಲ್ಕಮ್ ಮಾಡೋಣ. ದೀಪಕ್, ವೆಲ್ಕಮ್ ಟು ಶಿವಮೊಗ್ಗ. ಥ್ಯಾಂಕ್ ಯು ಶಾಸ್ತ್ರಿಗಳೇ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಶಿವಮೊಗ್ಗದ ಜನತೆಗೆ ಜಯಂತ್ ಆಗಿಲ್ಲ, ದೀಪಕ್ ಸುಬ್ರಹ್ಮಣ್ಯ ಆಗಿ ಬಂದಿದ್ದೀನಿ. ಹಾಗೆ ವೆಂಕಿ ಆಗಿಲ್ಲ, ಶಾಸ್ತ್ರಿಗಳಾಗಿ ಇವ್ರ ಪಕ್ಕದಲ್ಲಿ ಕೂತಿದ್ದಾರೆ. ನಂಗೆ ತುಂಬ ಸಂತೋಷ ಆಗ್ತಿದೆ. ಥ್ಯಾಂಕ್ ಯು. ಸೊ ದೀಪು, ನಾನು ಈ ಇಂಟರ್ವ್ಯೂನ ನಾನು ಸಾಮಾನ್ಯವಾಗಿ ನಾನೆಲ್ಲೂ ಮಾತಾಡಲ್ಲ, ನಿಮಗೆ ಗೊತ್ತಿದೆ. ಕಾರ್ಯಕ್ರಮಗಳಲ್ಲಾಗಲಿ ಅಥವಾ ವೇದಿಕೆಗಳಾಗಲಿ ನಾನು ಮಾತಾಡೋದಿಲ್ಲ. ಇವತ್ತು ನಾನು ಮಾತಾಡೋದಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ ರಾಣಿ ಬರ್ತಾ ಇದ್ದಾನೆ ಅಂತ ಹೇಳಿ. ಓಕೆ, ಸೊ ರಾಣಿ ಬರ್ತಾ ಇದ್ದಾಳೆ ಅಂದಾಗ ನಾನು ಮಾತಾಡ್ತಾ ಇರೋದಕ್ಕಾಗತ್ತಾ? ಸೊ ಫಸ್ಟ್ ಓಕೆ, ಥಮ್ಸ್ ಅಪ್ ಕೊಟ್ಟೆ. ಬಟ್ ನೋಡಿದರೆ ನೀವು ಬಂದಿದ್ದೀರಾ. ನಾವು ಏನು ಇಂಟರ್ವ್ಯೂನ ಕಂಟಿನ್ಯೂ ಮಾಡೋದಾ ಅಥವಾ ನಾನು ಎದ್ದೋಗ್ಬಿಡ್ಲಾ? ರಾಣಿ ಕರೆಸ್ತೀರಾ ಕರೆಸಲ್ವಾ? ಈಗ ನೋಡಿ, ಶಾಸ್ತ್ರಿಗಳಿಗೆ ಬೇಜಾರಾಗಬಾರ್ದು ಅಂತ ನಾನು ರಾಣಿನ ಕರ್ಕೊಂಡು ಬಂದಿದ್ದೀನಿ. ಆದರೆ ನಿಮಗೂ ಎಲ್ಲ ಬೇಜಾರಾಗಬಾರ್ದು ಅಂತ ಯೋಚನೆ ಇರೋದ್ರಿಂದ 7ನೇ ತಾರೀಕು ಫೆಬ್ರವರಿ ನಮ್ಮ ಸಿನಿಮಾ ಮಿಸ್ಟರ್ ರಾಣಿ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಬರ್ತಾ ಇದೆ. ಮಿಸ್ಟರ್ ರಾಣಿ ಜಯಂತು ಹುಡುಗನ ಹುಡುಗಿನ ಚಿತ್ರದಲ್ಲಿ ನೋಡಬೇಕು ಅನ್ನೋ ಕುತೂಹಲ ನಿಮಗಿದ್ರೆ ಚಿತ್ರಮಂದಿರಕ್ಕೆ ಬರೋದನ್ನು ಮರಿಬೇಡಿ. ಶಾಸ್ತ್ರಿಗಳೇ, ನಾನೇ ಇದ ಮೇಲೆ ರಾಣಿನೂ ಬಂದ ಹಾಗೆ ನೀವು ಇಂಟರ್ವ್ಯೂ ಕಂಟಿನ್ಯೂ ಮಾಡ್ಬೋದು. ಓಕೆ, ಸೊ ಹಾಗಾದರೆ ಫೆಬ್ರವರಿ 7ನೇ ತಾರೀಕು ಮಿಸ್ಟರ್ ರಾಣಿ ಚಿತ್ರವನ್ನು ನೋಡೋದನ್ನು ನೀವು ಮರಿಬೇಡಿ. ಸೊ ದೀಪು, ಮಿಸ್ಟರ್ ರಾಣಿ ಸಿನಿಮಾದ ಹೆಸರು. ನಾವು ಟ್ರೈಲರನ್ನು ನೋಡಿದ ಪ್ರಕಾರವಾಗಿ ಮಿಸ್ಟರ್ ರಾಣಿಯಾಗಿ ಬಹುಶಃ ನೀವೇ ಕಾಣಿಸ್ತಾ ಇದ್ದೀರಿ ಅಂತ ನನಗೆ ಅನಿಸ್ತಾ ಇದೆ. ಓಕೆ, ಸೊ ಹೇಳಿ, ಹೇಗಿತ್ತು ಹುಡುಗಿ ಗೆಟಪ್ಪಲ್ಲಿ ಕಾಣಿಸ್ತಾ ಇದ್ದೀರಿ? ತುಂಬ ಮಾಡಾಗಿ, ಸೆಕ್ಸಿಯಾಗಿ, ಹಾಟ್ ಆಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದೀರಿ. ಸೊ ಜಯಂತಾಗಿ ಆ ಥರ ಒಂದು ಜನಗಳ ತಲೆಯನ್ನು ಕೆಡಿಸಿರುವಂತಹ ಈ ಜಯಂತ್, ಸೊ ಹೇಗಿತ್ತು ರಾಣಿಯಾಗಿ ಎಕ್ಸ್ಪೀರಿಯನ್ಸ್? ಈಗ ಜಯಂತನಿಗಿನ ಮುಂಚೆ ಈ ಪಾತ್ರವನ್ನು ನಾನು ಮಾಡಿದ್ದು. ಸೊ ಆ್ಯಕ್ಚುಲಿ ನಾವಿಬ್ಬರು ಶಾಸ್ತ್ರಿಗಳಿಗೆ ನಾನು ಇಬ್ಬರು ದಾಸಪುರಂದರ ಅಂತ ಒಂದು ಧಾರಾವಾಹಿ ಮಾಡ್ತಿದ್ವಿ. ಪ್ರಸ್ತುತ ಧಾರಾವಾಹಿ ಮಾಡೋವಾಗ ಈ ಚಿತ್ರವನ್ನು ನಾನು ಮಾಡ್ತಾಯಿದ್ದೆ. ಸೊ ಮಿಸ್ಟರ್ ರಾಣಿ ಸಿನಿಮಾನ ಮೊದಲನೇ ಸಲ ನಾನು ಆಡಿಷನ್ ಮಾಡಿದಾಗ ಆಮೇಲೆ ನಂಗೆ ಗೊತ್ತಾಗಿದ್ದ ವಿಷಯ ಏನು ಅಂತಂದರೆ 400ರಿಂದ 500 ಜನ ಕನಿಷ್ಠ ಪಕ್ಷ ಬಂದು ಈ ಚಿತ್ರಕ್ಕೆ ಆಡಿಷನ್ ಮಾಡಿದರು ಅಂತ. ನಾನು ಹೋದೆ, ಆಡಿಷನ್ ಮಾಡಿದೆ. ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀರಾ ಸರ್ ಅಂತ ಮಧುಚಂದ್ರ ಸರ್ ಹೇಳಿದ್ರು. ನಾನು ಓಹೋ, ಪಾತ್ರ ಸಿಕ್ಕೇ ಬಿಡ್ತೀನೋ, ಇನ್ನು ಮುಗಿದ ಕೆಲಸ ಅಂದ್ಕೊಂಡೆ. ತುಂಬ ಹಿಂಜರಿತಾ ಇದ್ರು, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡಿ, ಸರ್ ಏನು ಹೇಳಿ ಪರವಾಗಿಲ್ಲ ಅಂತ ಕೇಳಿದ್ರೆ, ಸರ್ ಎಲ್ಲ ಚೆನ್ನಾಗಿದೆ ಸರ್, ಆದರೆ ನೀವು ಸ್ವಲ್ಪ ಆಂಟಿ ಥರ ಕಾಣ್ತಾ ಇದ್ದೀರಾ. ಯಾಕೆಂದರೆ ಸಾರಾಂಶ ಅಂತ ಇನ್ನೊಂದು ಚಿತ್ರ ಮಾಡಿ, ಯಾಕಂದರೆ ಹುಡುಗರಿಗೆ ಆಂಟಿ ಅಂದರೆ ಭಾಳ ಇಷ್ಟ. ನೋಡಿ, ಶಾಸ್ತ್ರಿಗಳು ತಮ್ಮ ಮನೋಚ್ಛನ ಹೇಳ್ತಾ ಇದ್ದಾರೆ. ಬಟ್ ಜೋಕ್ಸ್ ಅಪಾರ್ಟ್, ಆಗ ನಾನು ಸಾರಾಂಶ ಅಂತ ಇನ್ನೊಂದು ಚಿತ್ರ ಮುಗಿಸ್ಕೊಂಡು ಬಂದಿದ್ದೆ. ಅದರಲ್ಲಿ ಬರಹಗಾರನ ಪಾತ್ರ ಇತ್ತು. 95 kg ಇದ್ದೆ ನಾನು. ಸೊ ಸಹಜವಾಗಿ ನೋಡಿದವ್ರಿಗೆ ಆಂಟಿ ಥರ ಕಾಣ್ತಿದ್ದೀನಿ ಅಂತ ಅನಿಸಿತ್ತು. ಸರಿ, 1 ತಿಂಗಳ ಕಾಲಾವಕಾಶ ಇತ್ತು ಮಧ್ಯೆ. ಮತ್ತೆ ಹೋಗಿ ನಾನು ಆಡಿಷನ್ ಮಾಡಿದೆ. ಆ 1 ತಿಂಗಳಿನಲ್ಲಿ ನಾನು ಸುಮಾರು 15ರಿಂದ 18 kg ಲಾಸ್ ಮಾಡಿದೆ. ವಾಪಸ್ ಹೋಗಿ ಆಡಿಷನ್ ಮಾಡಿದಾಗ ಓಕೆ, ಸಿನಿಮಾ ಟೀಮ್ ವಾಸ್ ಲೈಕ್ ಓಕೆ, ಕೆಲಸ ಮಾಡಬಹುದು, ಈ ಪಾತ್ರವನ್ನು ನೀವು ನಿಭಾಯಿಸಬಹುದು ಅಂತ ಹೇಳಿದ್ರು. ಈ ಕಥಾ ಅಂದರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಅಂದರೆ ಒಬ್ಬ ನಟ ಆಗಬೇಕು ಅಂತ ಆಸೆ ಇಟ್ಕೊಂಡಂಥ ವ್ಯಕ್ತಿ ತನ್ನ ಊರು ಮಂಡ್ಯದಿಂದ ಬರ್ತಾನೆ. ಮಂಡ್ಯದಿಂದ ಬಂದು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಸ್ಟ್ರಗ್ಲಿಂಗ್ ಫೇಸ್ ಅಂತ ಏನಿರುತ್ತೆ ಅದರಲ್ಲಿ ಇರ್ತಾನೆ. ಆಗ ಒಬ್ಬ ಹೆಣ್ಣು ಪಾತ್ರವಾಗಿ ಅವನಿಗೊಂದು ಅವಕಾಶ ಸಿಕ್ಬಿಡುತ್ತೆ. ಆ ಹೆಣ್ಣು ಪಾತ್ರ ಕ್ಲಿಕ್ಕಾಗಿ ಆತ ಕರ್ನಾಟಕದ ಸೂಪರ್ ಸ್ಟಾರ್ ಆಗ್ತಾನೆ. ಅಂದರೆ ಎಲ್ಲ ಅವನಿಗೆ ಬೇಕಾಗಿರೋದು ಮನಸ್ಸಲ್ಲೆಲ್ಲ ಆಗ್ತಾ ಇದೆ, ಬಟ್ ಹೆಣ್ಣಿನ ಪಾತ್ರದಲ್ಲಿ ಆಗ್ತಾ ಇರೋದ್ರಿಂದ ಅವನು ಹೇಗೆ ಇದನ್ನೆಲ್ಲ ನ್ಯಾವಿಗೇಟ್ ಮಾಡ್ತಾನೆ. ಅವನ ಪಕ್ಕ ಒಬ್ಬ ಚಡ್ಡಿ ದೋಸ್ತ್ ಇರ್ತಾನೆ, ಮಂಜಾ ಅಂತ. ಅವನೊಂಥರ ಮೋಟಿವೇಶನ್ ಮಂಜಾನೂ ಅವನೇ, ಕ್ವಾಟ್ಲೆ ಮಂಜಾನೂ ಅವನೇ. ಸೊ ನಮ್ಮ ನಟರ ಜೀವನದಲ್ಲಿ ಈ ಥರ ಒಬ್ಬರು ಫ್ರೆಂಡ್ ಇದ್ದೇ ಇರ್ತಾರೆ. ಯಾವಾಗೂ ನಾವು ಸಕ್ಸಸ್ ಸಿಕ್ಕಾಗ ಹೆಚ್ಚು ಜನ ಫ್ರೆಂಡ್ಸ್ ನಮ್ಮ ಸುತ್ತಮುತ್ತ ಇರೋದನ್ನ ನಾವು ಅಬ್ಸರ್ವ್ ಮಾಡೋಕ್ಕೆ ಹೋಗಲ್ಲ. ಬಟ್ ಎಲ್ಲೋ ಜೀವನದ ನಾವು ಎಡೋದಾಗ ನಮ್ಮ ಸುತ್ತಮುತ್ತ ಇರೋರು ನಮ್ಮ ಬೆನ್ನು ತಟ್ಟು ನಿಂತಾಗ ಆ ಥರ ಒಂದು ಬ್ಯೂಟಿಫುಲ್ ಸಂಬಂಧನ ಮಂಜಾ ಮತ್ತು ರಾಜನ ಮಧ್ಯೆ ನಡೀತಾ ಹೋಗುತ್ತೆ. ಸೊ ಇದು ಒಂದು ಒಬ್ಬ ಕಲಾವಿದ ಆಗಬೇಕಂತ ಬಂದವನು ಸ್ಟ್ರಗಲ್ ಲೈಫ್ನ ಮಾಡಿಕೊಂಡು ಅದ್ರ ಜೊತೆಗೆ ನೀವು ಫನ್ನನ್ನು ತಗೊಂಡು ಹೋಗ್ತಾ ಇದ್ರಿ. ಸೊ ಟೋಟಲ್ ಒಂದು ಪ್ಯಾಕೇಜ್ ಸಿನಿಮಾ ಅಂತ ಹೇಳ್ಬೋದು. ಇಟ್ಸ್ ಟೋಟಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್. ಬಟ್ ನಾನು ಹಾಗೆ ನೋಡಿದಾಗೆ ನೀವು ಆ ಬಿಯರ್ಡ್ ಬಿಡ್ಕೊಂಡು, ಹೇರ್ಸ್ ಬಿಡ್ಕೊಂಡು ಅದನ್ನೆಲ್ಲ ನಾನು ಟ್ರೈಲರ್ ನೋಡಿದ್ದೀನಿ. ಸೊ ಬ್ಯೂಟಿಫುಲ್, ಆ ಗೆಟಪ್ ಬ್ಯೂಟಿಫುಲ್. ಅದನ್ನು ಹೊರತಾಗಿ ಅಂದರೆ ಲಾಂಗ್ ಹೇರ್ ಇದೆ,
ಬಿಯರ್ಡ್ ಒರಿಜಿನಲ್ ಆಗಿ ಇಷ್ಟಿದ್ದ ಬಿಡ್ಕೊಂಡಿದ್ದೀರಿ. ಸೊ ಅದಾದ್ಮೇಲೆ ನೀವು ಮತ್ತೆ ಗೆಟಪ್ ಎಲ್ಲ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಇದನ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಒಂದು ಸಿನಿಮಾ ತುಂಬ ಲಾಂಗ್ ಪ್ರಾಸೆಸ್ ಆಗಿದೆ ಅನ್ನೋದು ನನಗೆ ಅನ್ನಿಸ್ತಾ ಇದೆ. ಸೊ ಏನು ತುಂಬ ವರ್ಷಗಳು ತಗೊಂಡ್ರ ಈ ಸಿನಿಮಾಗಳನ್ನು ಮಾಡೋದಕ್ಕೆ? ಅಂದರೆ ಮೊದಲನೇದಾಗಿ ನಮಗೆ ಈ ಚಿತ್ರವನ್ನು ಮಾಡೋದಕ್ಕೆ ಹೊರಟಾಗ ಇಷ್ಟು ತಂಡಕ್ಕಾಗಲಿ ಮಧುಚಂದ್ರ ಅವರು ಈ ಸಿನಿಮಾನ ಬರೆದಿದ್ದಾರೆ ಮತ್ತು ಡೈರೆಕ್ಟ್ ಕೂಡ ಮಾಡಿದ್ದಾರೆ. ಹಾಗೆ ತಾಂತ್ರಜ್ಞ ವರ್ಗ ಏನಿದೆ, ಬಾಹುಬಲಿ ಸಿನಿಮಾದಲ್ಲಿ DOP ಆಗಿರ್ತಕ್ಕಂಥವ್ರು ಈ ಸಿನಿಮಾಗೂ DOP ರವೀಂದ್ರನಾಥ್ ಅಂತ. ಸೆಟ್ ಡಿಪಾರ್ಟ್ಮೆಂಟಲ್ಲಿ ಅಥವಾ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟಲ್ಲಿ ನಮಗೆ ಸಾಕಷ್ಟು ಕೆಲಸ ಇತ್ತು. ಯಾಕೆ ಒಬ್ಬ ಹುಡುಗಿ ಮಾಡಬೇಕು ಅಂತಂದರೆ ಮೊದಲನೇದು ಅಫ್ಕೋರ್ಸ್ ನಾವು ರಿಯಲಿಸ್ಟಿಕ್ ಆಗಿ ಮಾಡಬೇಕು. ಈಗ ಕಮಲ್ ಹಾಸನ್ ಸರ್ ಈ ಥರ ಪಾತ್ರ ಮಾಡಿದ್ದಾರೆ, ಶರಣ್ ಅವರು ಮಾಡಿದ್ದಾರೆ, ನಮ್ಮ ಕನ್ನಡದ ಸಾಕಷ್ಟು ದಿಗ್ಗಜರು ಈ ಥರದ ರೋಲ್ಗಳನ್ನು ಮಾಡಿದ್ದಾರೆ. ಸಿನಿಮಾಗಳೆಲ್ಲ ಹಿಟ್ ಆಗಿದೆ ಬಟ್ ಆ ಪಾತ್ರದ ಲೆಂತ್ ಕಮ್ಮಿ ಇರ್ತಾ ಇತ್ತು. ಅಂದ್ರೆ ಯಾವುದೋ ಒಂದು ಝಲಕ್ ತೋರಿಸಿ ಹೋಗೋರು ಅಥವಾ ಯಾವುದೋ ಒಂದು ವಯೋಮಾನದ ಪಾತ್ರ ಮಾಡಿದ್ದಾರೆ ಕಮಲ್ ಹಾಸನ್ ಅವರು. ಇದರಲ್ಲಿ ಈಕೆ ಸ್ಟಾರ್ ಆಗಿರೋದ್ರಿಂದ ಈಕೆದೇ ಒಂದು 40 ಗೆಟಪ್ ಇದೆ. ಸೊ ಇದಕ್ಕೆ ಮೇಕಪ್ನ ಮೇಲೆ ನಾವು ಸಾಕಷ್ಟು ಕಾನ್ಸಂಟ್ರೇಟ್ ಮಾಡಬೇಕಾಯ್ತು. ಸೊ ಒಂದು ಮೇಕಪ್ ಕನಿಷ್ಠ ಪಕ್ಷ 4 ರಿಂದ 5 ಗಂಟೆ ಕಾಲ ಮಿನಿಮಮ್ ಆಗೋದು. ಸೊ ಮಿಸ್ಟರ್ ರಾಣಿ ಅಂದ್ರೆ ಬರೀ ಒಂದು ಕ್ಯಾರೆಕ್ಟರ್ ಅಲ್ಲ, ಅದು ರಾಣಿಯರನ್ನು ನಾವು ನೋಡ್ಬೋದು. ಖಂಡಿತ ರಾಣಿಯರನ್ನು ನೋಡ್ಬೋದು. ಗ್ಯಾಂಗ್ಸ್ಟರ್ ಗಂಗಮ್ಮ, ಕರಾಟೆ ಕತ್ರೀನಾ, ಈ ಥರ ಬೇರೆ ಬೇರೆ ಚಿತ್ರಗಳು, ಆಕ್ಷನ್ ಚಿತ್ರಗಳಲ್ಲಿ ಕೂಡ ರಾಣಿ ಮೆರಿತಾಳೆ ತೆರೆಯ ಮೇಲೆ. ಸೊ ಈ 4 to 5 hours ನಾವೇನು ಮೇಕಪ್ ಮಾಡ್ಕೋತಾ ಇದ್ವಿ, ಅದಕ್ಕೆ ನಾವು ಸೆಟ್ಟಿಗೆ ಒಂದು 2 ಗಂಟೆಗೆ ಬೆಳಗ್ಗೆ ಹೋಗ್ತಾ ಇದ್ವಿ. 8 ಗಂಟೆಗೆ ಶಾರ್ಟ್ ಇಡಬೇಕು ಅಂದರೆ 2 ಗಂಟೆಯಿಂದ ನಮ್ಮ ಕೆಲಸ. ಸೊ ಹಾಗೆ ಮಾಡಿ ಓಕೆ ಎಲ್ಲ ಸೆಟ್ ಆಯಿತು ಅಂತ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಒಂದು 4 ಗಂಟೆ ಕಾಲಕ್ಕೆ ನಮ್ಮದು ಗ್ರೋತ್ ಶುರುವಾಗ್ಬಿಡೋದು. ಗಂಡಸರ ಕಷ್ಟ ಎಲ್ಲರಿಗೂ ಗೊತ್ತಿದೆ ಆ ರೀತಿಲಿ. ಓಕೆ, ಹಾಗಾಗಿ ಇಟ್ ವಾಸ್ ಅ ವೆರಿ ಇಂಟ್ರೆಸ್ಟಿಂಗ್ ಜರ್ನಿ. ಬ್ಯೂಟಿಫುಲ್. ಬಟ್ ಈಗ ನಾವು ಮಹಾನಟಿ ಅಂತ ಒಂದು ಸಿನಿಮಾ ನೋಡಿದ್ದೀವಿ, ಗೊತ್ತಿರ್ಬೋದಾ? ಕೀರ್ತಿ ಸುರೇಶ್ ಅವರು ಬಹಳ ಅದ್ಭುತವಾಗಿ ಮಾಡಿದರೆ, ಅದಕ್ಕೆ ಅವಾರ್ಡ್ ಕೂಡ ಬಂದಿದೆ ಅವಳ ಮಾಡೋದಕ್ಕೆ. ಸೊ ಈ ಸಿನಿಮಾದಲ್ಲಿ ನಿಮ್ಮ ರಾಣಿ ಅಂದರೆ ಒಂದು ಸಿನಿಮಾ ಅಂದರೆ ಒಂದು ಹೀರೋಯಿನ್ ಇದ್ದೇ ಇರ್ತಾಳೆ ಅಲ್ವಾ? ಸೊ ಪಾರ್ವತಿ ನಾಯರ್ ಅವರು ಇದಕ್ಕೆ ಹೀರೋಯಿನ್ ಆಗಿ ವರ್ಕ್ ಮಾಡಿದ್ದಾರೆ. ನೀವೇ ಹೀರೋಯಿನ್ ಆಗಿ ಸಿನಿಮಾ ಪೂರ್ತಿ ಇದ್ರೆ ಪಾಪ ಅವ ಹೀರೋಯಿನ್ ಏನು ಕೆಲಸ ಮಾಡಿದ್ದಾರೆ ಇದರಲ್ಲಿ? ಮಧುಚಂದ್ರ ಅವರು ಈ ಕಥಾ ಹಂದನ ತುಂಬ ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ದಾರೆ. ಅಂದರೆ ಸಮಾಜದಲ್ಲಿ ಅಥವಾ ನಮ್ಮ ಸಿನಿಮಾ ರಂಗದಲ್ಲಿ ಇರುವಂಥ ಅಂಶಗಳನ್ನು ವಿಡಂಬನೆಯ ಮೂಲಕ, ಸೆಟೈರ್ ಮೂಲಕ, ಕಾಮಿಡಿ ಮೂಲಕ ಹೇಗೆ ಜನಕ್ಕೆ ತಲುಪಿಸ್ಬೋದು ಅನ್ನೋದು ಇದು ಒಂದು ಕಥಾ ಹಂದರದಲ್ಲಿ ನಮ್ಗೆ ಕಾಣುತ್ತೆ. ಸೊ ಈ ರಾಣಿ ಅನ್ನೋ ಕ್ಯಾರೆಕ್ಟರು ಸಿನಿಮಾಗೆ ಹೀರೋಯಿನ್ ಆಗೋಕ್ಕೆ ಮುಂಚೆ ಪಾರ್ವತಿ ನಾಯರ್ ಅನ್ನೋ ಅವರೇನು ಪಾತ್ರ ಮಾಡಿದ್ದಾರೆ, ದೀಪಿಕಾ ಅನ್ನೋ ಪಾತ್ರ ಮಾಡಿದ್ದಾರೆ, ಆಕೆ ಹೀರೋಯಿನ್ ಆಗಿರ್ತಾರೆ, ಸ್ಟಾರ್ ಆಗಿರ್ತಾರೆ. ಏನಾದರೂ ಇಬ್ಬರ ಮಧ್ಯೆ ಜಲಸು ಫೈಟು ಅಂದ್ರೆ ಹೀರೋಯಿನ್ಗಳಿಗೆ ಸ್ವಲ್ಪ ಏನಾದ್ರು ನೀವೇನಾದ್ರು ಫೈಟ್ ಕೊಡ್ತಾ ಇದ್ರಾ? ಕರೆಕ್ಟಾಗಿ ಹೇಳಿದ್ರಿ. ಸೊ ಈಗ ಸಿನಿಮಾದಲ್ಲಿ ಏನಾಗುತ್ತೆ ಅಂದರೆ ಈ ಹೀರೋಯಿನ್ ಆಗಿದ್ದಂಥ ವ್ಯಕ್ತಿ, ಸ್ಟಾರ್ ಆಗಿದ್ದಂಥ ವ್ಯಕ್ತಿ ಪಾಪ ಆ ಸ್ಟಾರ್ಡಮ್ನ ಕಳ್ಕೊಂಡ್ಬಿಡ್ತಾಳೆ. ಓಕೆ. ಸೊ ದೀಪಿಕಾ ಅನ್ನೋ ವ್ಯಕ್ತಿ ಸ್ಟಾರ್ಡಮ್ ಕಳ್ಕೊಳ್ಳೋದ್ರಿಂದ ರಾಣಿ ಅನ್ನೋಳು ಮತ್ತೆ ರೈಸ್ ಆಗ್ತಾಳೆ ಅಂತ. ಇಲ್ಲಿ ಪಾರ್ವತಿಯವ್ರು ಮಾಡಿರೋಂಥ ಪಾತ್ರ ಸ್ವಲ್ಪ ವಿಶಿಷ್ಟವಾಗಿದೆ. ಯಾಕೆಂದರೆ ಕನ್ನಡ ಬರದೇ ಇರತಕ್ಕಂಥ ಒಬ್ಬ ಹೀರೋಯಿನ್ ಕರ್ನಾಟಕದಲ್ಲಿ ಸೂಪರ್ ಸ್ಟಾರ್ ಆಗಿರ್ತಾರೆ, ಅದನ್ನು ಆ ಪಾತ್ರವನ್ನು ಅವ್ರು ನಿಭಾಯಿಸಿದ್ದಾರೆ. ಸೊ ಕಾಸ್ಟಿಂಗ್ ಅದನ್ನು ಹುಡುಕಿ ಮಧುಚಂದ್ರ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ಇದ್ರ ಹಿಂದಿನ ಸಿನಿಮಾ ಅವ್ರು ಕೆಲಸ ಮಾಡಿದ್ದಾರೆ, ವಾಸ್ಕೋಡಿ ಗಾಮ ಅನ್ನೋ ಚಿತ್ರದಲ್ಲಿ ಮಧು ಸರ್ ಜೊತೆ ಕೆಲಸ ಮಾಡಿದ್ದಾರೆ. ಹಾಗಾಗಿ ಆ ಬಾಂಡಿಂಗ್ ಇತ್ತು, ಅವ್ರಿಗೆ ಗೊತ್ತಿತ್ತು ಈ ಪಾತ್ರವನ್ನು ಅವ್ರು ನಿಭಾಯಿಸಬಹುದು ಅಂತ. ಸೊ ಫಾರ್ ದ ಫಸ್ಟ್ ಟೈಮ್ ಒಬ್ಬಳು ಹೀರೋಯಿನ್ಗೆ ನೀವು ಕಾಂಪಿಟೇಷನ್ ಕೊಟ್ಟಿದ್ದೀರಾ? ಡೆಫಿನೆಟ್ಲಿ ಕೊಟ್ಟಿದ್ದೀನಿ. ಆ್ಯಂಡ್ ಪಾರ್ವತಿ ಈಸ್ ವೆರಿ ಸ್ಪೋರ್ಟಿವ್. ಪಾಪ ಸೆಟ್ನಲ್ಲಿ ನಾನು ಅವ್ರಿಗಿಂತ ಲೇಟಾಗಿ ನಾನು ರೆಡಿ ಆಗ್ತಾ ಇದ್ದೆ. ಹೆಣ್ಣಾಗಿ ರೆಡಿ ಆಗೋದು ಬಹಳ ಶುಭ, ಆದರೆ ಗಂಡು ಹೆಣ್ಣಾಗಿ ರೆಡಿ ಆಗೋಕ್ಕೆ ತುಂಬ ಕಷ್ಟಪಟ್ಟಿದ್ದೀವಿ ನಾವು. ಸೊ ತುಂಬ ಮಜಾ ಇತ್ತು. ಆ್ಯಂಡ್ ಈ ರೋಲಲ್ಲಿ ಇಂಟ್ರೆಸ್ಟಿಂಗ್ ಏನು ಅಂತಂದರೆ ರಾಜ ಅನ್ನೋ ಪಾತ್ರ ಈ ದೀಪಿಕಾ ಅನ್ನೋ ಪಾತ್ರದ ದೊಡ್ಡ ಫ್ಯಾನ್. ಸೊ ಸುಮಾರು ವರ್ಷದಿಂದ ಕ್ರಶ್ ಆಗಿರುತ್ತೆ, ಪ್ರೀತಿ ಇರುತ್ತೆ. ಬಟ್ ಎದುರುಗಡೆ ಸಿಕ್ಕಾಗ ಜಗತ್ತೇ ಸಿಕ್ದಂಗೆ ಆಗ್ಬಿಡುತ್ತೆ ರಾಜಂಗೆ. ಸೊ ಈ ಒಂದು ರೊಮ್ಯಾಂಟಿಕ್ ಆ್ಯಂಗಲ್ ಇದೆ. ಆ್ಯಂಡ್ ತಂದೆ ಮಗನ ಪಾತ್ರ ಅದು ಸ್ವಲ್ಪ ವಿಶಿಷ್ಟವಾಗಿದೆ. ಯಾಕಂದರೆ ಈತನ ತಂದೆ ಪೊಲೀಸ್ ಅಧಿಕಾರಿ, ಅವನಿಗೆ ಈ ಥರ ಸಿನಿಮಾ ಲೈನ್ಗೆಲ್ಲ ಹೋಗೋದು ಮಗ ಇಷ್ಟ ಇಲ್ಲ, ಇಂಜಿನಿಯರೇ ಆಗಬೇಕು ಅನ್ನೋಂಥ ಒಂದು ತವಕ. ಆದರೆ ಮಗಂಗೆ ಅದು ಇಷ್ಟ ಇಲ್ಲ. ಸೊ ಮಂಜಾ ಮತ್ತು ರಾಜ ಸೇರಿಕೊಂಡು ಎಲ್ಲರಿಗೂ ಚಲ್ಲೆ ಹಣ್ಣು ತಿನ್ನಿಸಿ ಸಿನಿಮಾ ರಂಗಕ್ಕೆ ಎಂಟರ್ ಆಗಿಬಿಡ್ತಾರೆ. ಸೊ ಈ ತಂದೆ ಹೃದಯ ಪರಿವರ್ತನೆ ಆಗುತ್ತಾ? ನಿಜವಾಗ್ಲೂ ಮಗನ ಒಪ್ಕೋತಾನ? ಅದು ಈ ಥರ ಒಂದು ಜಗತ್ತಿಗೆ ಮಂಕುಬೂದಿ ಎರಚುವಂಥ ಕೆಲಸ ಮಾಡಿದ್ದಾನೆ, ಆಮೇಲೆ ಏನಾಗಬಹುದು ಅನ್ನೋದು ಕಥೆಯಲ್ಲಿ ನೀವು ನೋಡಬಹುದು. ವೆರಿ ನೈಸ್. ಸೊ ನೋಡ್ತಾ ಇದ್ದೀವಲ್ಲ, ನಮ್ಮ ಮಿಸ್ಟರ್ ದೀಪಕ್ ಸುಬ್ರಹ್ಮಣ್ಯ ಮಿಸ್ಟರ್ ರಾಣಿಯಾಗಿ ಇದೇ ಫೆಬ್ರವರಿ 7ನೇ ತಾರೀಕು ನಮ್ಮ ಮುಂದೆ ಬರ್ತಾ ಇದ್ದಾರೆ. ಸೊ ಎಲ್ಲರೂ ಫೆಬ್ರವರಿ 7ನೇ ತಾರೀಕು ಮರೀದೆ ಮಿಸ್ಟರ್ ರಾಣಿ ಚಿತ್ರಮಂದಿರದಲ್ಲೇ ನೋಡಿ ಆನಂದಿಸಿ. ಸೊ ನಾವು ನೋಡ್ತಾ ಇದ್ದೀವಿ ಕನ್ನಡ ಮೀಡಿಯಂ 24x7.